ಉದ್ಯಾನವನದಲ್ಲಿ ಅನೈತಿಕ ಚಟುವಟಿಕೆಗೆ ಬ್ರೇಕ್. ಸಣ್ಣ ನೀರಾವರಿ ಇಲಾಖೆಯಿಂದ ಉದ್ಯಾನವನ ಮಹಾನಗರ ಪಾಲಿಕೆಗೆ ಹಸ್ತಾಂತರದ ಜಟಾಪಟಿಯಿತ್ತು. ಇದೀಗ ಮಹಾನಗರ ಪಾಲಿಕೆಗೆ ಹಸ್ತಾಂತರದ ಬಗ್ಗೆ ಜಿಲ್ಲಾಧಿಕಾರಿ ಟಿ. ಭೂಪಾಲನ್ ಸ್ಪಷ್ಟಪಡಿಸಿದ್ದಾರೆ. ಮಹಾನಗರ ಪಾಲಿಕೆಯಿಂದ ಉದ್ಯಾನವನ ನಿರ್ವಹಣೆಗೆ ಟೆಂಡರ್ ಕರೆಯಲಾಗಿದೆ. ಜೊತೆಗೆ ಉದ್ಯಾನವನದಲ್ಲಿ ಅನೈತಿಕ ಚಟುವಟಿಕೆಗೆ ಬ್ರೇಕ್ ಹಾಕಲು ಜಿಲ್ಲಾಡಳಿತ ಮುಂದಾಗಿದೆ. ಟೆಂಡರ್ನಲ್ಲಿ ಏಜೆನ್ಸಿಗೆ ವಹಿಸಲಾಗುವುದು. ಅದರ ಜವಾಬ್ದಾರಿ ಖಾಸಗಿ ಏಜೆನ್ಸಿಗೆ ಇರಲಿದೆ ಎಂದು ಜಿಲ್ಲಾಧಿಕಾರಿ ಟಿ. ಭೂಪಾಲನ್ ಹೇಳಿದ್ದಾರೆ. ಗಾರ್ಡನ್ ನಮ್ಮ ವಿಜಯಪುರ ನಗರದಲ್ಲಿ ಇರುವ ಒಂದು ಅತಿ ಮುಖ್ಯವಾದ ಒಂದು ಕೆರೆ. ಈ ಕೆರೆ ಆದಿಲ್ ಶಾ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಇದು ಮೈನರ್ ಇರಿಗೇಷನ್ ಅವರ ಒಂದು ಆಧೀನದಲ್ಲಿ ಇತ್ತು. KBJNL ಇಲಾಖೆಯಿಂದ ಮಾನ್ಯ ಸಚಿವರು ನೀರಾವರಿ ಸಚಿವರಾಗಿದ್ದಾಗ MB ಪಾಟೀಲ್ ಸರ್ ಈ ಒಂದು ಗಾರ್ಡನನ್ನು ಅಭಿವೃದ್ಧಿ ಮಾಡಿದರು. ನಂತರ MI ಡಿಪಾರ್ಟ್ಮೆಂಟಿಂದ ಮಹಾನಗರ ಪಾಲಿಕೆಗೆ ಇದು ಹಸ್ತಾಂತರ ಆಗಿದೆ. ಈಗ ಮಹಾನಗರ ಪಾಲಿಕೆಯವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ವಾಕ್ ಮಾಡೋಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಅದೊಂದು ಫುಲ್ ಡೇ ಅದು ಓಪನ್ ಮಾಡಿ ಕೊಡಬೇಕು, ಸಾರ್ವಜನಿಕರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆಲ್ಲ ಅನುಕೂಲ ಆಗಬೇಕು ನಿಟ್ಟಿನಲ್ಲಿ ಈಗ ಟೆಂಡರನ್ನು ಕರೆಯಲಾಗಿದೆ. ಟೆಂಡರ್